ಬೇಸಿಗೆಗೆ ತಂಪು ನೀಡುವ ಮತ್ತು ಆರೋಗ್ಯಕರವಾದ ನಿಂಬೆ ಐಸ್ ಟೀ ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದು ಬೇಸಿಗೆಯ ವಿಶೇಷವಾದ ಪಾನೀಯ. ಐಸ್ ಟೀ ಏಕೆ ಕುಡಿಯಬೇಕು? ಬೇಸಿಗೆಯ ಬಿಸಿಲಿನಲ್ಲಿ ದೇಹವನ್ನು ತಂಪಾಗಿಸಲು ಮತ್ತು ಚೈತನ್ಯ ನೀಡಲು ಇದು ಅತ್ಯುತ್ತಮ ಆಯ್ಕೆಯಾಗಿದೆ. ಪಾನೀಯದ ಗುಣಮಟ್ಟಕ್ಕೆ ಬಂದಾಗ ನಮ್ಮ ನಿಂಬೆ ಐಸ್ ಟೀ 100% ನೈಸರ್ಗಿಕ ಪದಾರ್ಥಗಳಿಂದ ಕೂಡಿದೆ. ಇದು ಕೃತಕ ಬಣ್ಣ ಅಥವಾ ಸಂರಕ್ಷಕಗಳನ್ನು ಹೊಂದಿಲ್ಲ. ಇದು ಜೀವಸತ್ವಗಳಿಂದ ಸಮೃದ್ಧವಾಗಿದೆ ಮತ್ತು ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಿಂಬೆ ಐಸ್ ಟೀ ತಯಾರಿಸಲು ಬೇಕಾಗುವ ಸಾಮಗ್ರಿಗಳ ಪಟ್ಟಿ ಇಲ್ಲಿದೆ. ನೈಸರ್ಗಿಕ ಮತ್ತು ತಾಜಾ ಸಾಮಗ್ರಿಗಳ ಬಳಕೆ ರುಚಿಯನ್ನು ಹೆಚ್ಚಿಸುತ್ತದೆ. ನಮಗೆ 2 ರಿಂದ 3 ಕಪ್ ನೀರು, 2 ಚಮಚ ಚಹಾ ಪುಡಿ ಅಥವಾ 2 ಟೀ ಬ್ಯಾಗ್ಗಳು, 1 ರಿಂದ 2 ನಿಂಬೆಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಸಕ್ಕರೆ ಅಥವಾ ಜೇನುತುಪ್ಪ, ಐಸ್ ತುಂಡುಗಳು ಮತ್ತು ಅಲಂಕಾರಕ್ಕಾಗಿ ಪುದೀನ ಎಲೆಗಳು ಬೇಕಾಗುತ್ತವೆ. ಈಗ ನಿಂಬೆ ಐಸ್ ಟೀ ತಯಾರಿಸುವ ವಿಧಾನವನ್ನು ಹಂತ-ಹಂತವಾಗಿ ನೋಡೋಣ. ಇದನ್ನು ಸುಲಭವಾಗಿ ತಯಾರಿಸಬಹುದು. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ರಿಂದ 3 ಕಪ್ ನೀರನ್ನು ಕುದಿಸಿ. ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ಚಹಾ ಪುಡಿ ಸೇರಿಸಿ. ಇದನ್ನು 3 ರಿಂದ 5 ನಿಮಿಷಗಳ ಕಾಲ ನೆನೆಯಲು ಬಿಡಿ. ಗಮನಿಸಿ, ಚಹಾ ಪುಡಿಯನ್ನು ಅತಿಯಾಗಿ ಕುದಿಸಬೇಡಿ. ಸಿದ್ಧವಾದ ಚಹಾವನ್ನು ಸೋಸಿಕೊಂಡು ಅದಕ್ಕೆ ಸಕ್ಕರೆ ಅಥವಾ ಜೇನುತುಪ್ಪ ಸೇರಿಸಿ ಚೆನ್ನಾಗಿ ಕಲಕಿ. ಸಕ್ಕರೆ ಕರಗಿದ ನಂತರ ಚಹಾ ಸ್ವಲ್ಪ ತಣ್ಣಗಾದ ಮೇಲೆ ನಿಂಬೆ ರಸ ಸೇರಿಸಿ. ಬಿಸಿಯಿರುವಾಗಲೇ ಲಿಂಬೆ ರಸ ಹಾಕಬೇಡಿ. ಕಡೆಯದಾಗಿ ಒಂದು ಉದ್ದನೆಯ ಗಾಜಿನ ಲೋಟಕ್ಕೆ ಐಸ್ ತುಂಡುಗಳನ್ನು ಹಾಕಿ. ತಯಾರಿಸಿದ ನಿಂಬೆ ಚಹಾವನ್ನು ಸುರಿಯಿರಿ. ತಾಜಾ ಪುದೀನ ಎಲೆಗಳಿಂದ ಅಲಂಕರಿಸಿ ಸರ್ವ್ ಮಾಡಿ ತಂಪಾದ ಅನುಭವವನ್ನು ಪಡೆಯಿರಿ. ಉಪಯುಕ್ತ ಸಲಹೆಗಳು: ಯಾವಾಗಲೂ ತಾಜಾ ಲಿಂಬೆ ಹಣ್ಣುಗಳನ್ನು ಬಳಸಿ. ಲಿಂಬೆ ಹಣ್ಣಿನ ಸಿಪ್ಪೆ ಬೀಳದಂತೆ ನೋಡಿಕೊಳ್ಳಿ, ಇಲ್ಲದಿದ್ದರೆ ಪಾನೀಯ ಕಹಿಯಾಗಬಹುದು. ಆರೋಗ್ಯ ಪ್ರಯೋಜನಗಳಿಗಾಗಿ ಸಕ್ಕರೆಯ ಬದಲು ಜೇನುತುಪ್ಪವನ್ನು ಬಳಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೇಸಿಗೆಯನ್ನು ತಂಪಾಗಿ ಆನಂದಿಸಿ.